ಹಲೋ ಫ್ರೆಂಡ್ಸ್, ಮಾವಿನಕಾಯಿ ಸೀಸನ್ ಇರಬೇಕಾದ್ರೆ ಈ ಥರ ಮಾವಿನಕಾಯಿಯ ಕ್ಯಾಂಡಿ ಮಾಡಿ ಇಟ್ಕೊಂಡ್ರೆ ಸೀಸನ್ ಮುಗಿದ ಮೇಲೂ ಕೂಡ ನೀವು ಮಾವಿನಕಾಯಿನ ತಿನ್ಬೋದು. 4 ತೋತಾಪುರಿ ಮಾವಿನಕಾಯಿ ತಗೊಂಡು ಸಿಪ್ಪೆ ತೆಗೆದು ಈ ಥರ ಉದ್ದುದ್ದಕ್ಕೆ ಪೀಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಬಾಣಲೆಗೆ 1 ಕಪ್ಪಷ್ಟು ಸಕ್ಕರೆ, ಅರ್ಧ ಕಪ್ಪಷ್ಟು ನೀರು ಹಾಕಿ ಮಾವಿನಕಾಯಿಯ ಪೀಸಸ್ಗಳನ್ನ ಹಾಕ್ಕೊಳ್ಳಿ. ಇದನ್ನು 5 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕ್ತಾ ಇದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಒಂದು ಪ್ಲೇಟ್ಗೆ ಹಾಕಿ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ. ಮಾವಿನಕಾಯಿ ಬೇಯಿಸಿರೋಂಥ ನೀರು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮಾಜಾ ಜ್ಯೂಸ್ ಥರ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಮಾವಿನ ಹಣ್ಣಿನ ಜ್ಯೂಸ್ ಕೂಡ ರೆಡಿ ಆಯಿತು. 2 ದಿನ ಒಣಗಿಸಾದ್ಮೇಲೆ ಮಾವಿನಕಾಯಿ ಚೆನ್ನಾಗಿ ಒಣಗಿದೆ. ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಹಾ, ರುಚಿಯಾದ ಒಂದು ಮಾವಿನಕಾಯಿ ಕ್ಯಾಂಡಿ ರೆಡಿ ಆಯ್ತು. ಜಾಸ್ತಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸೀಸನ್ ಮುಗಿದ ಮೇಲೂ ಕೂಡ ನೀವು ಇದನ್ನ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.